ಡಿಸೆಂಬರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದಾದ ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ರಿವ್ಯೂ ಸ್ಟಾರ್ಟ್ ಮಾಡೋಣ ಚಿನ್ನ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದು ನಾನು ಹೇಳ್ತೀನಿ. ಚಾನಲ್ಗೆ ಯಾರಾದ್ರು ಹೊಸ್ದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸ್ಬಿಡೋಣ. ಸ್ಟಾರ್ಟ್ ಮಾಡೋಣ ಬಾ ಚಿನ್ನ. ಕರುನಾಡ ಪ್ರಜಾಪಕ್ಷ, ಇಲ್ಲಿ ರಾಜಶೇಖರ್ ಅವರು ಮುಖ್ಯಮಂತ್ರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಅವ್ರ ಮಗನೇ ಧನುಷ್ ರಾಜಶೇಖರ್ ಅಲಿಯಾಸ್ ಡೆವಿಲ್. ಧನುಷ್ ರಾಜಶೇಖರ್, ಈ ರಾಜಶೇಖರ್ ಯಾರು, ಈ ಧನುಷ್ ಯಾರು, ಧನುಷ್ಗೂ ರಾಜಶೇಖರ್ಗೂ ಏನು ಸಂಬಂಧ, ಪ್ಲಸ್ ಇವರಿಬ್ಬರು ಮಧ್ಯದಲ್ಲಿ ಅಂತ ಬಾಂಡಿಂಗ್ ಏನಿದೆ. ಡೆವಿಲ್ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನನಗೊಂದು ಕ್ಲಿಯರ್ ಆಗಿ ಅರ್ಥ ಆಯಿತು. ಇಟ್ಸ್ ಎ ಪೊಲಿಟಿಕಲ್ ಡ್ರಾಮಾ ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ನಮ್ಮ ದರ್ಶನ್ ಸರ್ನ. ಸಕ್ಕದಾಗಿ ಕಾಣಿಸ್ತಾರೆ. ಆ ಕಲರ್ ಶರ್ಟ್ ಮೆನ್ಷನ್ ಮಾಡಿರ್ತೀನಿ ನೋಡಿ, ಅದು ಸೂಪರ್ ಆಗಿದೆ. ಅದು ನೋಡಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಐ ಥಿಂಕ್ ಈ ಶರ್ಟ್ನ ಏನಾದರೂ ಮಾರ್ಕೆಟಿಗೆ ತೊಗೊಂಬಂದರೆ ನೋಡಿ, ಯಾರಾದ್ರೂ ಸಜೆಸ್ಟ್ ಮಾಡಿ ನಮಗೂ, ನಾನು ಪರ್ಚೇಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಅಂದಾಗೆ ಟ್ರೈಲರ್ ಕಡೆಗೆ ಬರಕ್ಕೆ ಹೋಗೋಣ. ಮೇಕಿಂಗ್ ವೈಸ್ಗೆ ಹೋದರೆ ತುಂಬ ಲ್ಯಾವಿಶ್ ಆಗಿ ಏನು ಹೇಳ್ತಾ ಇದ್ದಾರೆ ಸಿನಿಮಾದ ಕಥೆನ ಕ್ಲಿಯರಾಗಿ ಪ್ಲಾಟ್ನ ಬಿಟ್ಕೊಟ್ಟಿದ್ದಾರೆ. ಆ ಪ್ಲಾಟ್ ಏನು ಅನ್ನೋದು ತುಂಬ ಕನ್ಫ್ಯೂಷನ್ಸ್ಗಳು ಏನು ಇಲ್ಲದೆ ಕೆಲವೊಂದು ಹಿಂಟ್ಗಳು ಕೊಟ್ಟು ಟ್ರೈಲರ್ನ ಕಟ್ ಮಾಡಿ ಮುಗಿಸಿದ್ದಾರೆ. ಟ್ರೈಲರ್ ನೋಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ತುಂಬ ಎರಡು ವಿಷಯನ ಕ್ಲಿಯರ್ ಕಟ್ ಆಗಿ ಡೈರೆಕ್ಟರ್ ಕನ್ವೆ ಮಾಡಿದ್ದಾರೆ. ಒಂದು ಪೊಲಿಟಿಕಲ್ ಡ್ರಾಮಾ, ಇನ್ನೊಂದು ದರ್ಶನ್ ಸರ್ ಕ್ಯಾರೆಕ್ಟರ್, ಮೀನ್ಸ್ ಡೆವಿಲ್ ಕ್ಯಾರೆಕ್ಟರ್. ಧನುಷ್ ಆದಂಥ ಡೆವಿಲ್ ಧನುಷ್ ರಾಜಶೇಖರ್ ಆಗಿ ಬದಲಾಗ್ತಾರೆ ಅನ್ನೋದಕ್ಕೆ ಒಂದು ಸಾಲಿಡ್ ರೀಸನ್ ಬೇಕು. ಆ ಸಾಲಿಡ್ ರೀಸನ್ ಏನು ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಂದಾಗೆ ಇಲ್ಲಿ ಸುಮಾರು ವಿಷಯಗಳನ್ನ ಡೈರೆಕ್ಟರ್ ಬಿಟ್ಕೊಡಕ್ಕೆ ಹೋಗಿಲ್ಲ. ಶರ್ಮಿಳಾ ಮಂಡ್ರೆ ಅವರು ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಟ್ರೈಲರ್ ನೋಡಬೇಕಾದ್ರೆ ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡಿದೆ, ಎಲ್ಲೂ ಕಾಣಿಸ್ಲಿಲ್ಲ. ತುಂಬ ಬೇಜಾರಾಯಿತು. ಟ್ರೈಲರಲ್ಲಿ ನಾನು ತುಂಬ ಖುಷಿ ಕೊಟ್ಟಿದ್ದು ಗಿಲ್ಲಿ ನಟ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕೆಲವೊಂದು ಇಂಟರ್ವ್ಯೂಗಳಲ್ಲೂ ಹೇಳ್ಕೊಂಡಿದ್ರು. ಪ್ಲಸ್ ಅವ್ರದ್ದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದರು. ಹುಲಿ ಕಾರ್ತಿಕ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ವಿನಯ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಚಂದನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಒಂದು ಸ್ಕೆಚ್ ಆಗ್ತಾ ಇದ್ದಾರೆ. ಆ ಒಬ್ಬ ವ್ಯಕ್ತಿದು ಲೂಪೋಲ್ ಸಿಕ್ಕಿದ್ರೆ ಸಾಕು, ಅವನ ಕತೆನೇ ಮುಗಿಸ್ಬೋದು. ಆ ಲೂಪೋಲೇ ಇಲ್ದಿರೋ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವ್ನು ಎಷ್ಟು ಟೆರರ್ ಆಗಿರ್ಬೋದು ಅಥವಾ ಇನ್ನೆಷ್ಟು ಸ್ಟ್ರಾಂಗ್ ಆಗಿರ್ಬೋದು. ಲೂಪೋಲೇ ಬಿಟ್ಕೊಟ್ಟಿಲ್ಲ ಅಂದರೆ ಇನ್ನು ಅವ್ನ ಮನ್ಸೊಳಗಡೆ ಅಥವಾ ಅವ್ನ ಕ್ಯಾರೆಕ್ಟರೈಸೇಷನ್ ಏನಾದ್ರೂ ಗೊತ್ತಿರೋ ಥರ ಮಾಡ್ತಾನ? ಇಲ್ಲ. ಇಲ್ಲಿ ಆಲ್ರೆಡಿ ಕ್ಲಿಯರ್ ಕಟ್ಟಾಗೇನೆ ಅದನ್ನು ಹೇಳಿದ್ದಾರೆ. ಯಾವಾಗ್ಲೂ ಒಂದೇ ಥರ ಇರಲ್ಲ, ಸುಮಾರು ವೇಷಗಳಾಗ್ತೀಯ, ಸುಮಾರು ಸಲ ಬದಲಾಗ್ತೀಯ. ಮಜಾ ಇದೆ. ಎಷ್ಟು ಮಜಾ ಇದೆ ಅನ್ನೋದು ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಸಿನಿಮಾದ ಕಥೆನ ಎಲ್ಲೂ ಬಿಟ್ಕೊಡ್ದೇನೆ ಟ್ರೈಲರ್ ಕಟ್ ಚೆನ್ನಾಗಿ ಮಾಡಿದ್ದಾರೆ ಪ್ರಕಾಶ್ ಅವರು. ಅಂದಾಗೆ ಈ ಹಿಂದೆ ದರ್ಶನ್ ಸರ್ನ ಇಷ್ಟು ಸ್ಟೈಲಿಶ್ ಆಗಿ ನಾವೆಲ್ಲೂ ನೋಡಿರಲಿಲ್ಲ. ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ನೋಡಿದಾಗ ತುಂಬ ಇಷ್ಟ ಆಯಿತು. ಆ ಡೆವಿಲ್ ಕ್ಯಾರೆಕ್ಟರ್ ಯಾಕೆ ಆ ಥರ ಬದಲಾಗ್ತಾರೆ ಅನ್ನೋದು ನನಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ನೋಡೋಣ. ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ಶೋಸ್ ಕೂಡ ಇದೆ ಅಂತ KVN ಸುಪ್ರೀತ್ ಅವ್ರು ಹೇಳಿದ್ದಾರೆ. ಇಷ್ಟಕ್ಕೆ ಮುಗಿಸಲ್ಲ ರೀ, ಇನ್ನು ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡೋದಿದೆ, ವೆಯ್ಟ್ ಮಾಡಿ. ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ವಿಚಾರಕ್ಕೆ ಬರೋಕ್ಕೆ ಹೋದರೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು, ಮಹೇಶ್ ಅವರು, ಅಚ್ಯುತ್ ಕುಮಾರ್ ಅವರು, ರಚನಾ ರೈ ಅವರು, ಶರ್ಮಿಳಾ ಮಂಡ್ರೆ ಅವರು. ನನಗೆ ಅಚ್ಯುತ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಬಿಕಾಸ್ ಅದು ಸಸ್ಪೆನ್ಸ್ ಆಗೇ ಇದೆ. ನೋಡೋಣ. ಒಂಥರ ಚೆಸ್ ಬೋರ್ಡಲ್ಲಿರೋ ಗೇಮ್ ಇದ್ದಂಗೆ ಅನ್ನಿಸ್ತಾ ಇದೆ. ಈ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನೇನು ಮಾಡುತ್ತೆ ಅನ್ನೋದು ವೆಯ್ಟ್ ಮಾಡೋಣ. ಒಂದು ಚೆಸ್ ಬೋರ್ಡ್ ಆಡಬೇಕಾದ್ರೆ ಹೇಗೆ ಎಲ್ಲರೂ ಇರ್ತಾರೋ, ಐ ಮೀನ್ ಸೈನಿಕ, ರಾಜ, ರಾಣಿ, ಈ ಥರ ಎಲ್ಲರೂ ಇರ್ತಾರೋ ಅದೇ ಥರನೇ ಡೆವಿಲಲ್ಲೂ ಕೂಡ ಎಲ್ಲ ಪಾತ್ರಗಳು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಸಿನಿಮಾನ ಬರೆದು ನಿರ್ದೇಶನ ಮಾಡೋದು ಪ್ರಕಾಶ್ ವೀರ್ ಅವರು. ಪ್ರೊಡ್ಯೂಸರ್ ಆಗಿ ಕೂಡ ಇವರೇ ಇದ್ದಾರೆ. ಪ್ಲಸ್ ಸರಿಗಮ ಅವರು ಆಡಿಯೋ ಕಂಪ್ನಿ ಇದೆಯಲ್ಲ, ಅವರು ಅಸೋಸಿಯೇಟ್ ಆಗಿದ್ದಾರೆ. ಮ್ಯೂಸಿಕ್ ಅಜಿನೇಶ್ ಲೋಕನಾಥ್, ಸಿನಿಮಾಟೋಗ್ರಫಿ ಸುಧಾಕರ್, ಎಡಿಟರ್ ಹರೀಶ್ ಕೊಮ್ಮೆ, ಡೈಲಾಗ್ಸ್ ಕಾಂತರಾಜ್, ಆರ್ಟ್ ಮೋಹನ್ ಬಿಕೆರೆ, ಆಕ್ಷನ್ ರಾಮ್ ಲಕ್ಷ್ಮಣ್, ಕೊರಿಯೋಗ್ರಫಿ ಸಂತು ಮಾಸ್ಟರ್. ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ಗಳು ಸಖತ್ತಾಗಿದೆ. ಅದರಲ್ಲಿ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು, ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚೀನಾ, ಇದೊಂದು. ಮತ್ತೆ ಎಲ್ಲೋದ್ರೂ ಬರ್ತಿರೋಲ್ರು, ಏನೋ ನಿಮ್ಮ ಪ್ರಾಬ್ಲಮ್. ಈ ಎರಡು ಡೈಲಾಗ್ಗಳು ಒಂಥರ ಮಜಾ ಇದೆ. ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಿದೆ ಚೀನಾ, ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಏಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.